ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಮದುವೆ ಆಗಿರುವ ಹೆಣ್ಣು ಮಕ್ಕಳು ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ನಾರ್ಮಲ್ ಬಗ್ಗೆ ಹಾಗೂ ಓವ್ಯುಲೇಷನ್ ಡೇ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಪ್ರತಿ ಮಂತ್ ಹೆಣ್ಣು ಮಕ್ಕಳ ಡೇಟ್ 28 ಡೇಸ್ ಇದ್ದಲ್ಲಿ ಅದು ನಾರ್ಮಲ್. ಪ್ರತಿ ಮಂತ್ 30 ಡೇಸ್ ಇದ್ದಲ್ಲೂ ಕೂಡ ಹೆಣ್ಣು ಮಕ್ಕಳ ಮಂತ್ಲಿ ಡೇಟ್ ನಾರ್ಮಲ್. 35 ಡೇಸ್ ಪರ್ ಮಂತ್ ಹೆಣ್ಣು ಮಕ್ಕಳು ಡೇಟ್ ಇದ್ರು ಕೂಡ ಅದು ಕೂಡ ನಾರ್ಮಲ್. ಹಾಗಾಗಿದ್ದಲ್ಲಿ ಎಗ್ ರಿಲೀಸ್ ಡೇಟ್ ಯಾವಾಗ ಅಂತಂದಾಗ ಪರ್ ಮಂತ್ 28 ಡೇಸ್ ಮಂತ್ಲಿ ಡೇಟ್ ಕರೆಕ್ಟ್ ಇದ್ದಾಗ ಡೇಟ್ ಆಗಿ 13 ದಿವಸದಿಂದ 28 ಡೇಸ್ ಹೆಣ್ಣು ಮಕ್ಕಳು ಅಲ್ಲಿ ಡೇಟ್ ಆಗಿ 13, 14, 15, 16, 17 ಎಗ್ ರಿಲೀಸ್ ಡೇಟ್ 100% ಎಗ್ ರಿಲೀಸ್ ಡೇಟ್ ಇರುತ್ತೆ. 13, 14, 15, 16, 17 ಇವು 5 ದಿವಸದಲ್ಲಿ 100% ಹೈ ಎಗ್ ರಿಲೀಸ್ ಡೇಟ್ ಇರುತ್ತೆ. ಹಾಗೆ 30ನೇ ಡೇಟ್ 30 ಡೇಸ್ ಯಾರು ಪರ್ ಮಂತ್ ಯಾವ ಹೆಣ್ಣು ಮಕ್ಕಳಿಗೆ 30ನೇ ಡೇಟಿಗೆ ಪರ್ ಮಂತ್ ಡೇಟ್ ಇರುತ್ತೋ ಆ ಹೆಣ್ಣು ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ 1ನೇ ಡೇಟಿಗೆ ಆಗಿದೆ ಅಂತ ಇಟ್ಕೊಳ್ಳಿ, ಅವರಿಗೆ ಅವರು 30 ಡೇಸ್ ಪರ್ ಮಂತ್ ಡೇಟ್ ಇದ್ದವರು 1ನೇ ಡೇಟ್ ಇದ್ದಾಗ 14th, 15th, 16th, 17th, 18th ಈ 5 ಡೇಸ್ 100% ಎಗ್ ರಿಲೀಸ್ ಡೇಟ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ದಿವಸ ಇರುತ್ತೆ. ಇನ್ನು 35 ಡೇಸ್ ಇದ್ದಾಗ ಅವರು ಪರ್ ಮಂತ್ 35 ಡೇಸ್ ಮೊದಲೇ ಡೇಟ್ ಆಗ್ತಾರೆ ಅಂತಂದಾಗ ಅವರಿಗೆ ಪರ್ ಮಂತ್ 15th, 16th, 17th, 18th, 19th, 20 ಈ ಇಷ್ಟು ದಿವಸದಲ್ಲಿ 19, 18 ಒಳಗಾಗಿ ಯಾವುದಾದ್ರೂ ಒಂದು ದಿವಸ ಎಗ್ ರಿಲೀಸ್ ಡೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 28 ಡೇಸ್ ಇದ್ದವರು ಆಗಸ್ಟ್ 1ನೇ ತಾರೀಕಿಗೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಆಗಸ್ಟ್ 1ನೇ ತಾರೀಕಿಗೆ ಆದ್ರೆ 12, 13, 14, 15, 16 ಇದು 100% ಎಗ್ ರಿಲೀಸ್ ಡೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಸ್ಟ್ 1st 30 ಡೇಸ್ ಪರ್ ಮಂತ್ 30 ಡೇಸ್ ಇದ್ದವರು ಅವರಿಗೆ ಆಗಸ್ಟ್ 1st ಗೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಆದಾಗ 13, 14, 15, 16, 17 ಹೈ ಚಾನ್ಸ್ ಇರುತ್ತೆ ಎಗ್ ರಿಲೀಸ್ ಡೇಟ್. ಮತ್ತೆ 35 ಡೇಸ್ ಆಗಸ್ಟ್ 1st ಗೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ಅವರು 14, 15, 16, 17, 18, 19 ಇನ್ ಬಿಟ್ವೀನ್ 100% ಹೈ ಚಾನ್ಸ್ ಆಫ್ ಎಗ್ ರಿಲೀಸ್ ಡೇಟ್ ಇರುತ್ತೆ. ಇವೆಲ್ಲ 28 ಆಗಿರ್ಬೋದು, 30 ಆಗಿರ್ಬೋದು, 35 ಡೇಸ್ ಆಗಿರ್ಬೋದು, ಇದು ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಆಗಿರುತ್ತೆ. ಹಾಗಿದ್ದಲ್ಲಿ ಇನ್ನು ಸೇಫ್ ಡೇಟ್ ಮತ್ತು ಎಗ್ ರಿಲೀಸ್ ಡೇಟ್ ಮತ್ತು ಸೇಫ್ ಡೇಟ್ ಯಾವಾಗ ಅಂತ ಕೆಲವೊಬ್ರು ಕೇಳಿದ್ರು. ಹಾಗಾಗಿ ಫಾರ್ ಎಕ್ಸಾಂಪಲ್ ಆಗಸ್ಟ್ 1st ಗೆ ನಮ್ಗೆ ಡೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ಆಗದಾಗ 1, 2, 3, 4, 5, 6, 7, 8, 9, 10 ಇದು ಬಹಳಷ್ಟು ಸೇಫ್ ಡೇಟ್. ಇದು ಸೇಫ್ ಡೇಟ್. ಇನ್ನು ಎಗ್ ರಿಲೀಸ್ ಡೇಟ್ ಯಾವಾಗ ಅಂತಂದ್ರೆ 11, 12, 13, 14, 15, 16, 17, 18, 19, 20 ಈ 10 ಡೇಸ್ ಎಗ್ ರಿಲೀಸ್ ಡೇಟ್ ಇರುತ್ತೆ. ಮತ್ತೆ ಸೇಫ್ ಡೇಟ್ ಯಾವಾಗ ಅಂತಂದ್ರೆ 21, 22, 23, 24, 25, 26, 27, 28, 29, 30 ಇದು ಸೇಫ್ ಡೇಟ್. ಮತ್ತೆ ಓವ್ಯುಲೇಷನ್ ಆದಾಗ ಸಿಂಪ್ಟಮ್ ಏನಿರುತ್ತೆ ಹೆಣ್ಣು ಮಕ್ಕಳಲ್ಲಿ ಅಂತಂದ್ರೆ ಓವ್ಯುಲೇಷನ್ ಸಿಂಪ್ಟಮ್ ಇದ್ದಾಗ ಹೆಣ್ಣು ಮಕ್ಕಳಿಗೆ ಟೆಂಪರೇಚರ್ ಇನ್ಕ್ರೀಸ್ ಆಗಿರುತ್ತೆ ಮತ್ತು ಮ್ಯೂಕಸ್ ಆಗಿರುತ್ತೆ ಮತ್ತು ಡಿಸ್ಚಾರ್ಜ್ ಇರುತ್ತೆ ಮತ್ತು ವೆರಿ ಸ್ಟಿಕ್ ಆಗಿರುತ್ತೆ. ಇದು ಓವ್ಯುಲೇಷನ್ ಸಿಂಪ್ಟಮ್ ಆಗಿರುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.